ಕರ್ನಾಟಕದಲ್ಲಿ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯೂ ಸಿಗ್ತಾ ಇಲ್ಲ ಅನ್ನೋ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ. ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆಯೂ ಕೂಡ ನೀಡ್ತಾ ಇಲ್ಲ. ತೊಗರಿಯ ನಾಡು ಕಲಬುರಗಿಗೆ ಗ್ರಹಣ ಹಿಡಿದಿದೆ ಅನ್ನೋ ಒಂದು ಮಾತು ರೈತರು ಆಡ್ತಾ ಇದ್ದಾರೆ. ಈ ಒಂದು ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿ ಸಂಯುಕ್ತ ಕರ್ನಾಟಕ ರೈತ ಸಮಿತಿಯವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹೋರಾಟದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಸಿದ್ದು ಹಿರೇಮಠ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಮಾತನಾಡೋಣ. ಸರ್, ಈಗಾಗಲೇ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು ಅಂತ ಬಹಳಷ್ಟು ರೈತರು ಪ್ರತಿಭಟನೆ ಮಾಡಿದ್ರೂ ಸಹ ಯಾಕೆ ಇನ್ನೂ ಸರ್ಕಾರ ರೈತರ ಮಾತನ್ನು ಗಮನಕ್ಕೆ ತಗೋತಾ ಇಲ್ಲ? ನೋಡಿ, ನಿನ್ನೆಯಿಂದ ನಮ್ಮ ಕಲಬುರಗಿ ರೈತರು, ಸಂಯುಕ್ತ ಹೋರಾಟ ಕರ್ನಾಟಕ ಕಲಬುರಗಿ ರೈತರು, ನಮ್ಮ ಕಲ್ಯಾಣ ಕರ್ನಾಟಕ, ಅದರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಅತಿವೃಷ್ಟಿಯಿಂದ ಸಂಪೂರ್ಣ ಮುಂಗಾರು ನಾಶ ಆಯಿತು. ಮುಂಗಾರು ನಾಶ ಆದರೂ ಕೂಡ ಕಬ್ಬು ಇದೆ ಮತ್ತು ತೊಗರಿ, ಕೆಲವೊಂದು ತೊಗರಿ ಎಲ್ಲೋ ಉಳಿದ ತೊಗರಿಗೆ ಒಂದು ಬೆಂಬಲ ಬೆಲೆ ನೀಡೋಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗಂತೂ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ಯಾಕಂದರೆ ಅವರು ದೇಶ ವಿದೇಶ RSS ಬಗ್ಗೆ ತುಂಬ ನಾಲೆಜ್ ಇದೆ, ರೈತರಿಗೆ ಏನು ಸಮಸ್ಯೆ ಇದೆ ನಾಲೆಜ್ ಇಲ್ಲ. ಇದೇ ಬೆಳಗಾವಿಯಲ್ಲಿ ಕಬ್ಬಕ್ಕೆ 3165 ರೂಪಾಯಿ ನಿಗದಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಬಂದರೆ 2100, 2200 ಅಂತಾರೆ. ಯಾಕೆ ಸರ್ ತಾರತಮ್ಯ? ಬೆಳಗಾವಿ ಕೂಡ ನಮ್ಮ ಕರ್ನಾಟಕದಲ್ಲಿದೆ, ಕಲಬುರಗಿ ಜಿಲ್ಲೆಯೂ ಕೂಡ ಕರ್ನಾಟಕದಲ್ಲಿದೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಅತಿ ಹೆಚ್ಚು ಮಳೆಯಾಗಿ ಹಾನಿಯಾಗಿದೆ. ಆದರೆ ಬೇರೆ ಜಿಲ್ಲೆಗೆ ಒಂದು ಕೊಡ್ತಾ ಇದ್ದಾರೆ, ನಮ್ಮ ಕಲಬುರಗಿ ಒಂದು ಕೊಡ್ತಾ ಇದ್ದಾರೆ. ಇನ್ನೊಂದು ನಾನು ಹೇಳ್ತೇನೆ, ಕೆಲವೊಂದು ಫ್ಯಾಕ್ಟ್ರಿಗಳು, ಸಕ್ಕರೆ ಫ್ಯಾಕ್ಟ್ರಿಗಳು ಇವರೇನು ಬೆಲೆ ನಿಗದಿ ಮಾಡಿದ್ದಾರೆ 3165 ರೂಪಾಯಿ, ಆ ನಿಗದಿಗೆ ಬೆಲೆ ನಿಗದಿಗೆ ವಿರುದ್ಧ ಹೈಕೋರ್ಟ್ಗೆ ಹೋಗಿದ್ದಾರೆ. ನಾಚಿಕೆ ಬರಬೇಕಾ ಸಕ್ಕರೆ ಫ್ಯಾಕ್ಟ್ರಿ ಓನರ್ಗಳಿಗೆ? ಯಾಕಂದರೆ ಅವ್ರು BJP ಆಗಿರ್ಬೋದು, ಕಾಂಗ್ರೆಸ್ ಸಕ್ಕರೆ ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು. ನೀವು ರೈತ ವಿರೋಧಿ ಅಂತ ಹೇಳ್ತೇನೆ. ನಿಮಗೆ ಮಾನ್ಯ ಉಚ್ಚ ನ್ಯಾಯಾಲಯ ನಿಮಗೆ ಚಾಟಿ ಬೀಸಿದೆ, ನಾಚಿಕೆ ಬರಲ್ವಾ ಅಂತ ಕೇಳಿದೆ. ಸೊ ಸರ್ಕಾರ ಅಂತೂ ಕಣ್ಮುಚ್ಚಿ ಕೂತಿದೆ. ಕಲಬುರಗಿ ಉಸ್ತುವಾರಿ ಸಚಿವರು ಕೇವಲ RSS ವಿರುದ್ಧ ಮಾತನಾಡೋದು ಬಿಟ್ಟರೆ ರೈತರ ಬಗ್ಗೆ ಕಿಂಚತ್ತೂ ಕಾಳಜಿ ಇಲ್ಲ. ರೈತರು ತೊಗರಿ ಅಲ್ಲಿ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಸ್ತೆ ಮೇಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತೊಗರಿಗೆ ಒಂದು ಬೆಲೆ ನಿಗದಿ ಮಾಡಿ, ಹೇಗೆ ಹತ್ತಿಗೆ ಕೇಂದ್ರ ಸರ್ಕಾರ ಬೆಲೆ ನಿಗದಿ ಮಾಡಿದ್ದು, ಇವರು ಪ್ರತಿಯೊಂದು ಮಾತಿಗೂ ಕೇಂದ್ರ ಸರ್ಕಾರದ ಕಡೆ ಕೈ ಮಾಡ್ತಾರೆ. ಸರ್, ಕೇಂದ್ರ ಸರ್ಕಾರನೇ ಮಾಡೋದಿದ್ರೆ ನೀವು ಯಾಕೆ ಬೇಕು ಅಂತ ನನ್ನ ಪ್ರಶ್ನೆ ಇದೆ. ಎಲ್ಲ ರೈತರ ಪರವಾಗಿ ಇವತ್ತು ಬಾಳ ಪೂಜ್ಯರ ನೇತೃತ್ವದಲ್ಲಿ ನಾವೆಲ್ಲರೂ ಬಂದು ಇವರ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದೇವೆ. ನಾನು ಕಲಬುರಗಿ ಉಸ್ತುವಾರಿ ಸಚಿವರಿಗೆ ಮತ್ತೊಮ್ಮೆ ಎಚ್ಚರಿಕೆ ನೀಡ್ತಾ ಇದ್ದೇನೆ, ನೀವು ರೈತ ವಿರೋಧಿ ಸಚಿವರಾಗಬೇಡಿ. ಇನ್ನೊಂದು ಕೃಷಿ ಮಂತ್ರಿ ಅಂತೂ ಏನೂ ಅವರು ಸಚಿವರು ಯಾವುದೇ ಉತ್ತರ ಕೊಡಲ್ಲ. ಅವರು ಬೇರೆ ಬೇರೆ ಜಿಲ್ಲೆಯಲ್ಲಿ ಉತ್ತರ ಕೊಡ್ತಾರೆ. ಬೆಳಗಾವಿಗೆ ಒಂದು ನ್ಯಾಯ, ನಮ್ಮ ಕಲಬುರಗಿ ಒಂದು ನ್ಯಾಯ ಸರಿಯಲ್ಲ. ರೈತ ವಿರೋಧಿ ಸರ್ಕಾರನ ಹಣೆಪಟ್ಟಿ ಕಟ್ಕೋಬೇಡಿ, ಕೂಡಲೇ ಬೆಂಬಲ ಬೆಲೆ ನೀಡಿ 12,000 ರೂಪಾಯಿ ಅಂತ ಬಿಡ್ತಾ ಇದ್ದೇವೆ. 12,000 ರೂಪಾಯಿ ಕೊಟ್ಟು ಒಂದೇ ನಿಗದಿ ಮಾಡಿ ಕಬ್ಬಿನ ಬೆಲೆಗೆ. ಬೇರೆ ಬೇರೆ ಫ್ಯಾಕ್ಟ್ರಿಯವರು ತುಂಬ ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ. ದಲ್ಲಾಳಿಗಳ ಹಾಳಿ ಅಂತೂ ತುಂಬ ಆಗಿದೆ ಹಾವಳಿ. ಅದರಲ್ಲಿ ಇದನ್ನು ಕಡಿವಾಣ ಹಾಕಬೇಕು, ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತ ನಾವು ಈ ರೈತ ಹೋರಾಟಗಾರರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಸರ್, ಅದೇ ರೀತಿಯಾಗಿ ಈಗ 2 ದಿನ ಆಯಿತು ಅಧಿವೇಶನ ಪ್ರಾರಂಭವಾಗಿ, 2 ದಿನ ಆಯಿತು. ಆದರೆ ಎಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಆಗಲಿ ಉತ್ತರ ಕರ್ನಾಟಕ ಆಗಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಇಲ್ಲಿನ ಶಾಸಕರು ಹೋದರು, ಸಚಿವರು ಹೋದರು, ಎಲ್ಲರೂ ಹೋದರು. ಆದರೆ ಯಾವುದೇ ರೀತಿಯಾದಂಥ ಚರ್ಚೆ ಆಗ್ತಾ ಇಲ್ಲ. ನೋಡಿ, ಕಲ್ಯಾಣ ಕರ್ನಾಟಕದ ಶಾಸಕರಿಗೆ, BJP ಮತ್ತು ಕಾಂಗ್ರೆಸ್ಸಿನ ಶಾಸಕರಿಗೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಪಡ್ತೇನೆ. ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ ಮಾತನಾಡಿ, ಅದನ್ನು ಬಿಟ್ಟು ಪ್ರತಿಷ್ಠೆ ಇವ್ರಿಗೆ ಅವ್ರು ಮಾತಾಡೋದು, ನಮಗೆ ಇವ್ರು ಮಾತಾಡೋದು ಕಾಲಹರಣ. ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ನಮ್ಮದು ಖರ್ಚಾಗ್ತಾ ಇದೆ. ಬೆಳಗಾವಿ ಒಂದು ಅಧಿವೇಶನಕ್ಕೆ ಸುಮಾರು 25 ಕೋಟಿ ಖರ್ಚಾಗೋದೆ ಅಂತ ಹಿಂದೆ RTI ಮಾಹಿತಿಯಲ್ಲಿ ಬಹಿರಂಗಪಟ್ಟಿತ್ತು. ನಮ್ಮ ತೆರಿಗೆ ಹಣದಲ್ಲಿ ಉಂಡು ತಿಂದು ಮಜಾ ಮಾಡಿ ಬರೋ ಸಲುವಾಗಿ ಅಧಿವೇಶನ ಅಲ್ಲ, ರೈತರ ಬಗ್ಗೆ ಚಿಂತನೆ ಮಾಡಿ, ಜಿಲ್ಲೆಯ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಾನು ಕೇಳ್ತೇನೆ. ಈಗಲೂ ಇನ್ನೂ ಕಾಲು ಮಿಂಚಲಿ, ಇನ್ನೂ ಕೂಡ ಇದೆ, ಅಧಿವೇಶನ ಇದೆ. ಇಲ್ಲಿಯೇ ನಮ್ಮ ಶಾಸಕರು ಧ್ವನಿ ಎತ್ತಬೇಕು, ಪ್ರತಿಭಟನೆ ಕೊಡಬೇಕು. ನಿಮ್ಮ ಸಲುವಾಗಿ ಧ್ವನಿ ಎತ್ತೀರಿ, ನಿಮಗೆ ಸ್ಯಾಲ್ರಿ ಬೇಕಿದ್ರೆ ಧ್ವನಿ ಎತ್ತೀರಿ. ಯಾಕೆ ರೈತರ ಬಗ್ಗೆ ಧ್ವನಿ ಎತ್ತಲ್ಲ ನೀವು? ನಾಚಿಕೆ ಬರಲ್ಲ ನಿಮಗೆ ಅಧಿಕಾರ ಕೊಟ್ಟಿದೆ ಅಂದಾಗ ನೀವು ಮಾಡಬೇಕು. ರೈತರೇ ಎಲ್ಲ ನಾವು ಅವರು ಬೆಳೆದ ಬೆಳೆಯನ್ನು ನಾವು ಊಟ ಮಾಡ್ತಾ ಇದ್ದೇವೆ. ನಿಮಗೆ ಅವ್ರ ಬಗ್ಗೆನೇ ಒಂದು ಕಿಂಚಿತ್ತು ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂದರೆ ನಾಚಿಕೆ ನಿಮಗೆ ಇಲ್ಲ ಅಂತ, ನಾಚಿಕೆ ಬರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್ಕಾರಕ್ಕೆ ಮಾನ್ಯ ಉಸ್ತುವಾರಿ ಸಚಿವರನ್ನ ಧಿಕ್ಕಾರಕ್ಕೆ ಹೋಗ್ತೇನೆ. ಎಲ್ಲ ರೈತರ ಪರವಾಗಿ ನಿಮಗೆ ಸ್ವಲ್ಪನೂ ರೈತರ ಬಗ್ಗೆ ಕಾಳಜಿ ಇಲ್ಲ. ಬೆಂಬಲ ಬೆಲೆ ತೊಗರಿಗೆ 12,000 ಆಗಬೇಕು. ಮತ್ತು ಇನ್ನೊಂದು ಪರಿಹಾರಧನ ಕೆಲವೊಂದು ಬೆರಳೆಣಿಕೆಯಷ್ಟು ರೈತರಿಗೆ ಅಷ್ಟೇ ಬಂದಿದೆ. ನಂದೇ ಹೇಳ್ತೇನೆ, ನನ್ನ ಸರ್ವೆ ನಂಬರೇ ಬೇರೆ ಇದೆ, ಹೊಲದಲ್ಲಿ ಬೆಳೆನೇ ಬೇರೆ ಇದೆ, ಅಲ್ಲಿ ಬೆಳೆ ಬೇರೆ ತೋರಿಸಿದ್ದಾರೆ. ನಾಚಿಕೆ ಬರಲ್ವಾ? ಬೋಗಸ್ ಒಂದು ಸರ್ವೆನ ಮಾಡ್ತೀರಾ? ನಿಮಗೆ ನಾಚಿಕೆ ಇಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ, ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ರೈತರ ಬಗ್ಗೆ ಕಾಳಜಿ ವಹಿಸಿ ಅಂತ ನಾನು ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತೇನೆ.